Trendy food is not PCOD, gas, bloating. ಮಾರ್ನಿಂಗ್ ಸ್ಮೂದಿ ಬೌಲ್ ರೀಸನ್ ಆಗಿರ್ಬೋದಾ? ಸ್ಮೂದಿ ಬೌಲ್ ಹೆಲ್ದಿ ಅಂತ ಥಿಂಕ್ ಮಾಡಿದ್ರೆ ಇವನ್ ಡೈಟಿಷಿಯನ್ ಕೂಡ ಹೇಳ್ತಾರೆ ಇದು ಹೆಲ್ದಿ, ಬಟ್ ಆಯುರ್ವೇದ ಹೇಳುತ್ತೆ ಇದು ಅಗ್ನಿನ ಅಪ್ಸೆಟ್ ಮಾಡುತ್ತೆ ಅಂತ. ವೈ? ಲೆಟ್ ಮಿ ಎಕ್ಸ್ಪ್ಲೈನ್. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಸ್ಮೂದಿ ಬೌಲ್ಸ್, ಚಿಯಾ ಪುಡ್ಡಿಂಗ್, ಓವರ್ ನೈಟ್ ಸೋಕ್ಡ್ ಓಟ್ಸ್, ಫ್ರೂಟ್ ಪ್ಲಸ್ ಯೋಗರ್ಟ್ ಬೌಲ್ಸ್ ಫ್ಯಾನ್ಸಿ ಆಗಿರುತ್ತೆ, ನೋಡಕ್ಕೆ ಹೆಲ್ದಿ ಅಂತಾನೂ ಅನ್ಸುತ್ತೆ. ಬಟ್ ಆಯುರ್ವೇದಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಅಗ್ನಿ ಫ್ರೆಂಡ್ಲಿ ಅಲ್ಲ. ಅಗ್ನಿ ಚೆನ್ನಾಗಿದ್ರೆ ಡೈಜೆಸ್ಟಿವ್ ಪವರ್ ಸೂಪರ್ ಆಗಿರುತ್ತದೆ. ವೀಕ್ ಆದ್ರೆ ಆಮ ಫಾರ್ಮ್ ಆಗಿ ಡಿಸೀಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ. ಅಗ್ನಿ ಫಸ್ಟ್, ಡಯಟ್ ನೆಕ್ಸ್ಟ್. ಆಯುರ್ವೇದ ಹೇಳುತ್ತೆ ಅಗ್ನಿ ಸರ್ವ ರೋಗಾನ ಮೂಲಾನಾಂ. ಅಗ್ನಿ ಸ್ಟ್ರಾಂಗ್ ಇದ್ರೆ ಡೈಜೆಷನ್, ಇಮ್ಯುನಿಟಿ, ಹಾರ್ಮೋನ್ಸ್, ಎನರ್ಜಿ ಲೆವೆಲ್ ಎಲ್ಲ ಹೈ ಇರುತ್ತದೆ. ಸ್ಕಿನ್ ಅಂಡ್ ಹೇರ್ ಕೂಡ ಗ್ಲೋ ಆಗಿರುತ್ತದೆ. ಅಗ್ನಿ ವೀಕ್ ಆದ್ರೆ PCOD, ಬ್ಲೋಟಿಂಗ್, ಫೆಟಿಗ್, ಶುಗರ್ ಇಂಬ್ಯಾಲೆನ್ಸ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇದೆಲ್ಲದು ಸ್ಟಾರ್ಟ್ ಆಗುತ್ತದೆ. ಇದೆಲ್ಲ ಸ್ಟಾರ್ಟ್ ಆಗಕ್ಕೆ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ನಂಬರ್ 1, ಕೋಲ್ಡ್ ಫುಡ್ ಅಂಡ್ ರಾ ಕಾಂಬಿನೇಷನ್. ಕೋಲ್ಡ್ ಮಿಲ್ಕ್ ಅಥವಾ ಯೋಗರ್ಟ್ ಇಂದ ಮಾಡ್ತಾರೆ. ರಾ ಫ್ರೂಟ್ಸ್, ಸೀಡ್ ಸೋಕ್ ಓವರ್ ನೈಟ್. ಮಾರ್ನಿಂಗ್ ಟೈಮ್ ಅಲ್ಲಿ ಕಫ ತುಂಬಾನೇ ಜಾಸ್ತಿ ಇರುತ್ತದೆ. ಕೋಲ್ಡ್ ಫುಡ್ ಮಾರ್ನಿಂಗ್ ಅಲ್ಲಿ ಅಗ್ನಿ ಸ್ಲೋ ಮಾಡುತ್ತದೆ. ಪ್ರಾಬ್ಲಮ್ ನಂಬರ್ 2, ವಿರುದ್ಧ ಆಹಾರ, ರಾಂಗ್ ಕಾಂಬಿನೇಷನ್. ಫ್ರೂಟ್ ಪ್ಲಸ್ ಮಿಲ್ಕ್, ಫ್ರೂಟ್ಸ್ ಪ್ಲಸ್ ಕರ್ಡ್, ಬನಾನಾ ಪ್ಲಸ್ ಯೋಗರ್ಟ್. ಆಮ ಕ್ರಿಯೇಟ್ ಆಗಿ ಟಾಕ್ಸಿನ್ ಸ್ಟೋರ್ ಮಾಡುತ್ತದೆ ಬಾಡಿಯಲ್ಲಿ. ರಿಸಲ್ಟ್ ಏನಾಗುತ್ತದೆ? ಡಲ್ ಸ್ಕಿನ್, ಆಕ್ನೆ, ಹಾರ್ಮೋನಲ್ ಕಯೋಸ್, ಲೋ ಇಮ್ಯುನಿಟಿ ಇದೆಲ್ಲ ಚಾನ್ಸಸ್ ತುಂಬಾ ಜಾಸ್ತಿ. ಮಿಕ್ಸಿಂಗ್ ಆಲ್ ಟೈಪ್ ಆಫ್ ಫುಡ್ಸ್. ಬ್ರೈನ್ ಕನ್ಫ್ಯೂಸ್ ಆಗುತ್ತೆ, ಹಂಗರ್ ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ಪರ್ಟಿಕ್ಯುಲರ್ ಫುಡ್ ಡೈಜೆಸ್ಟ್ ಆಗೋಕ್ಕೆ ಪರ್ಟಿಕ್ಯುಲರ್ ಟೈಮ್ ತಗೊಳುತ್ತದೆ. ಫುಡ್ಡೇ ಬೇಕು ಅಂದ್ರೆ ಆಯುರ್ವೇದಿಕ್ ಸ್ಟೈಲ್ ಅಲ್ಲಿ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ. ವಾರ್ಮ್ ಓಟ್ಸ್, ಗೀ ಪ್ಲಸ್ ಡೇಟ್ಸ್ ಮಿಕ್ಸ್ ಮಾಡಬಹುದು. ಸ್ಟೀಮ್ ಆಪಲ್ ಬೌಲ್ ಪ್ಲಸ್ ಸಿನಮನ್ ಮಿಕ್ಸ್ ಮಾಡಬಹುದು. ರಾಗಿ ಮಾಲ್ಟ್, ಮೂಂಗ್ ದಾಲ್ ಚೀಲಾ ಪ್ಲಸ್ ಚಟ್ನಿಯನ್ನು ಮಿಕ್ಸ್ ಮಾಡಬಹುದು. ಟ್ರೆಂಡಿ ಫುಡ್ ಈಸ್ ನಾಟ್ ಹೆಲ್ದಿ ಫುಡ್. ಯುವರ್ ಡೈಜೆಷನ್ ಡಿಸೈಡ್ ಯುವರ್ ನ್ಯೂಟ್ರಿಷನ್. Comment Agni, I'll send Ayurvedic breakfast list for your strong